ಭಗವತಿ ಕಣಿವೆಯ ರಹಸ್ಯ. ಭಗವತಿ ಕಣಿವೆ ಪ್ರಕೃತಿಯ ಆಳವಾದ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿ ಇಟ್ಟುಕೊಂಡಂತಹ ಸುಂದರವಾದ ಸ್ಥಳ. ಒಂದು ಅದ್ಭುತವಾದ ಪ್ರಾಚೀನ ಮತ್ತು ಸನಾತನ ಶಕ್ತಿಯ ಸ್ಥಳವಾಗಿತ್ತು. ಎತ್ತರದ ಪರ್ವತಗಳನ್ನು ಕಾಪಾಡಿಕೊಂಡಿದ್ದ ಈ ಕಣಿವೆ ಮಂಜಿನ ಹಾಸಿನಲ್ಲಿ ಮುಚ್ಚಿಕೊಂಡು ತನ್ನದೇ ಆದ ಹೃದಯ ಬಡಿತವನ್ನು ಹೊಂದಿತ್ತು. ಮರಗಳ ನಡುವೆ ಗಾಳಿ ಹರಿದು ಹೋದಾಗ ಅದು ಹಳೆಯ ಯುಗಗಳ ಹಾಡುಗಳನ್ನು ಹಾಡುತ್ತಿತ್ತು. ಇಲ್ಲಿನ ಬೃಹತ್ ಗಾತ್ರದ ಮರಗಳ ನೆರಳುಗಳು ದೇವಿ ಭಗವತಿಯ ದೇವಾಲಯದಡಿ ಹೂತು ಹಾಕಲ್ಪಟ್ಟ ಪವಿತ್ರ ಖಜಾನೆಯ ಗುಟ್ಟುಗಳನ್ನು ಗುಸುಗುಸು ಹೇಳುತ್ತಿದ್ದವು. ಕಪ್ಪು ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಅವಳ ಮೂರ್ತಿ, ಶಾಶ್ವತ ಬೆಂಕಿಯಂತೆ ಹೊಳೆಯುವ ಅವಳ ಕಣ್ಣುಗಳು ಕಣಿವೆಯನ್ನು ತೀವ್ರವಾಗಿ ಕಾಪಾಡುತ್ತಿದ್ದವು. ಶತಮಾನಗಳಿಂದ ಪರ್ವತಗಿರಿಯ ಜನರು ಭೂಮಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುತ್ತಿದ್ದರು. ಅವರಿಗೆ ದೇವಾಲಯದಡಿಯಲ್ಲಿ ಖಜಾನೆ ಇರುವುದು ಗೊತ್ತಿತ್ತು, ಏಕೆಂದರೆ ಆ ಕಥೆಗಳು ತಲೆಮಾರಿನಿಂದ ತಲೆಮಾರಿಗೆ ಸಾಗುತ್ತಾ ಬಂದಿದ್ದವು. ಅದು ದೇವರುಗಳ ಕೊಡುಗೆ, ಭವಿಷ್ಯದಲ್ಲಿ ಲೋಕದ ಭಾಗ್ಯವನ್ನು ಬದಲಿಸುವಂತಹ ವರ ಎಂದು ನಂಬಲಾಗುತ್ತಿತ್ತು. ಆದರೆ ಅರ್ಹನಾದವನೇ ಅದನ್ನು ಪಡೆಯಲು ಸಾಧ್ಯ. ಆದರೆ ಯಾರಾದರೂ ಖಜಾನೆಗೆ ಕೈ ಹಾಕಿದರೆ ಅತೀವ ಕಷ್ಟಗಳು ಎದುರಾಗುತ್ತವೆ ಎಂದು ಹಿರಿಯರು ಎಚ್ಚರಿಸುತ್ತಿದ್ದರು. ಈ ಖಜಾನೆಯನ್ನು 3 ಅಮರ ರಕ್ಷಕರು ಕಾಪಾಡುತ್ತಿದ್ದರು. ಅವರು ಭೂಮಿಯಷ್ಟೇ ಪ್ರಾಚೀನರಾದ ಪರ್ವತಗಿರಿಯ ಕಾವಲುಗಾರರು. ಮೊದಲನೆಯವನು ನಾಗ, ಸರ್ಪರಾಜ. ಅವನ ಅತ್ಯುಗ್ರತೆಗೆ ಸಮಾನವೇ ಇರಲಿಲ್ಲ. ಕಣಿವೆಯಲ್ಲಿನ ಅತ್ಯಂತ ಹಳೆಯ ಮರದ ಮೇಲೆ ಸುತ್ತಿಕೊಂಡು ಕುಳಿತಿದ್ದ. ಯಾರಾದರೂ ಕಣಿವೆಯ ಹತ್ತಿರ ಬರುವ ಮೊದಲು ಅವರ ಹೃದಯ ಬಡಿತವನ್ನೇ ಅರಿಯಬಲ್ಲವಾನಾಗಿದ್ದ. ಅವನ ಕಣ್ಣುಗಳು ಸಹಸ್ರಾವಧಿ ಜ್ಞಾನದಿಂದ ಹೊಳೆಯುತ್ತಿದ್ದವು. ಅವನ ವಿಷದ ದವಡೆ ಶುದ್ಧ ಆತ್ಮವನ್ನೇ ಚುಚ್ಚಿ ಭಸ್ಮಗೊಳಿಸಬಲ್ಲದ್ದಾಗಿತ್ತು. ಎರಡನೆಯವನು ಬಸವ, ದೂರದ ತುಂಗಭದ್ರಾ ನದಿ ತೀರದ ಮಹಾಎಮ್ಮೆ. ಅವನು ಸಾಮಾನ್ಯ ಪ್ರಾಣಿಯಲ್ಲ, ಅವನು ಪ್ರಕೃತಿಯೇ ತಾಳಿದ ರೂಪ. ಅವನ ಬೃಹತ್ ದೇಹ ಭೂಮಿಯ ಶಕ್ತಿಯ ಪ್ರತಿರೂಪ. ಅವನ ಕೊಂಬುಗಳು ಕಣಿವೆಯ ಕಡು ಬಂಡೆಗಳಷ್ಟು ತೀಕ್ಷ್ಣ. ಅವನು ಓಡಿದಾಗ ನೆಲವೇ ನಡುಗುತ್ತಿತ್ತು. ಶಾಂತವಾಗಿ ನದಿಯ ತೀರದಲ್ಲಿ ಮೇಯುತ್ತಿದ್ದರೂ ದೇವಾಲಯದ ಪವಿತ್ರತೆಯನ್ನು ಯಾರು ಭಂಗಪಡಿಸಿದರೆ ಅವನ ಕೋಪವೇ ರುದ್ರಪ್ರಳಯ. ಮೂರನೆಯವರು ಕಿಂಕರ, ದೇವಾಲಯವನ್ನು ಆವರಿಸಿಕೊಂಡಿರುವ ಜೇನುಹುಳ. ಅವನ ಗೂಡಿನ ಗುನುಗು ಶಬ್ದವೇ ಕಣಿವೆಯ ಹೃದಯವನ್ನು ಕಂಪಿಸುತ್ತಿತ್ತು. ಈ ಜೇನುಹುಳುಗಳು ಸಾಮಾನ್ಯ ಕೀಟಗಳಲ್ಲ, ಹಿಂದೆ ಖಜಾನೆಯನ್ನು ಕಸಿಯಲು ಪ್ರಯತ್ನಿಸಿ ಪ್ರಾಣ ಕಳೆದುಕೊಂಡವರ ಆತ್ಮಗಳು. ಅವರ ಕಡಿತವೇ ಜೀವಹಾನಿ. ಇಂತಹ ಪೌರಾಣಿಕ ಲೋಕಕ್ಕೆ ರಮೇಶ್ ಎಂಬ ವಿದ್ವಾಂಸನು ಕಾಲಿಟ್ಟನು. ದೂರದ ಊರಿನಿಂದ ಬಂದ ಅವನು ಪರಮಲೋಭಿಯಾಗಿದ್ದಾನು. ಭಗವತಿ ಕಣಿವೆಯ ಖಜಾನೆ ಕಥೆಗಳು ಕೇವಲ ಪೌರಾಣಿಕ ಕಥೆಗಳು ಎಂದು ನಂಬಿದ್ದನು ಮತ್ತು ಇವೆಲ್ಲ ಅಲ್ಲಿನ ಜನರ ಕಲ್ಪನೆಗಳು ಮಾತ್ರ ಎಂದು ಹೇಳುತ್ತಿದ್ದನು. ಆದರೆ ಅವನ ಕಣ್ಣುಗಳಲ್ಲಿ ಯಾವುದೋ ಕಾಣದ ಲೋಭದ ಹೊಳಪು ಪ್ರಜ್ವಲಿಸುತ್ತಿತ್ತು. ಸಂಶೋಧಕನ ಹೆಸರಿನಲ್ಲಿ ಬಂದಿದ್ದರೂ ಗ್ರಾಮಸ್ಥರಿಗೆ ಅವನ ಉದ್ದೇಶ ಸ್ಪಷ್ಟವಾಗಿತ್ತು. ಗ್ರಾಮಸ್ಥರು ಮತ್ತು ಹಿರಿಯರು ಎಷ್ಟೇ ಎಚ್ಚರಿಸಿದರೂ ರಮೇಶ್ ಕೇಳಲಿಲ್ಲ. ಅವನು ಬಯಸಿದ್ದು ಅಪಾರ ಸಂಪತ್ತು. ಒಂದು ಅಮಾವಾಸ್ಯೆಯ ದಿನ ಚಂದ್ರರಹಿತ ರಾತ್ರಿಯಲ್ಲಿ ರಮೇಶ್ ದೇವಾಲಯದತ್ತ ಏರತೊಡಗಿದ. ಅವನ ಒಂದು ಕೈಯಲ್ಲಿ ಸಲಾಕೆ, ಮತ್ತೊಂದು ಕೈಯಲ್ಲಿ ದೀಪದ ಲಾಂಧ್ರವನ್ನು ಹಿಡಿದಿದ್ದ. ಅವನು ಮೆಲ್ಲನೆ ನೆಲವನ್ನು ಅಗೆಯಲು ಶುರುಮಾಡಿದ. ತಕ್ಷಣದಲ್ಲಿ ಗಾಳಿಯು ನಿಂತು ಹೋಯಿತು, ಮೌನ ಆವರಿಸಿತು. ಆಗ ಆಕಾಶದ ಕತ್ತಲಲ್ಲಿ 2 ಕಡು ಕೆಂಪು ಬಣ್ಣದ ಕಣ್ಣುಗಳು ಹೊಳೆಯುತ್ತಿದ್ದವು. ನಾಗ ಎಚ್ಚರಗೊಂಡಿದ್ದ. ನೆಲ ನಡುಗಿಸುವ ಶಬ್ದದೊಂದಿಗೆ ಬಸವನ ಹೆಜ್ಜೆಗಳು ಹತ್ತಿರ ಬರುತ್ತಿದ್ದವು. ಕಿಂಕರನ ಗೊಂಗಿಗುಡುವ ಶಬ್ದ ಗಾಳಿಯನ್ನು ಆವರಿಸಿತ್ತು. ರಮೇಶ್ ಬೆಚ್ಚಿಬಿದ್ದ. ನಾಗ ಮರದಿಂದ ಇಳಿದು ಬಂದಿದ್ದ. ಅವನ ಕಣ್ಣುಗಳು ಕೋಪದಿಂದ ಪ್ರಜ್ವಲಿಸುತ್ತಿದ್ದವು. ಬಸವ ಮಂಜಿನಿಂದ ಹೊರಬಂದು ಘರ್ಜಿಸಿದ. ಕಿಂಕರ ದಾಳಿ ಮಾಡಲು ಸಿದ್ಧನಾಗಿದ್ದ. ರಮೇಶ್ ಕೈಯಿಂದ ಸಲಾಕೆ ಕೆಳಗೆ ಬಿದ್ದಿತು. ಓಡಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಕಿಂಕರನ ಕಡಿತಗಳು ಅವನ ದೇಹವನ್ನು ದಹಿಸುತ್ತಿದ್ದವು. ಬಸವ ಬಲವಾಗಿ ದಾಳಿ ಮಾಡಿದನು. ನಾಗ ಅವನನ್ನು ಸುತ್ತಿಕೊಂಡು ಕಚ್ಚಿದನು. ಬೆಳಗಾಗುತ್ತಲೇ ಗ್ರಾಮಸ್ಥರು ಅಲ್ಲಿಗೆ ಬಂದಾಗ ಅಲ್ಲಿ ಸುಟ್ಟ ಗುರುತು ಮಾತ್ರ ಉಳಿದಿತ್ತು. ಖಜಾನೆ ಹಾಗೆಯೇ ಅಸ್ಪರ್ಶಿತ. ಆ ದಿನದಿಂದ ಮತ್ತೆ ಕಥೆ ಹರಡಿತು. ಖಜಾನೆಗೆ ಕೈ ಹಾಕಿದವನಿಗೆ ರಕ್ಷಕರು ನೀಡಿದ ಶಿಕ್ಷೆಯ ಕಥೆ. ಪರ್ವತಗಿರಿಯ ಹೃದಯವನ್ನು ಮತ್ತೆ ರಕ್ಷಿಸಲಾಗಿತ್ತು. ರಕ್ಷಕರು ನಿತ್ಯ, ಅಚಲ ದೇವಾಲಯವನ್ನು ಕಾಯುತ್ತಲೇ ಇರುವರು.